ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇದು ನಾನು ನ್ಯೂಟ್ರಿಷನ್ ಫ್ರೂಟ್ಸ್ ಸಾಲಿಡ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇದನ್ನು ಏನೇನು ಬೇಕು ನೋಡ್ಕೊಳ್ಳೋಣ. ಆ್ಯಪಲ್ ತೊಗೊಂಡಿದ್ದೀನಿ, ದಾಳಿಂಬೆ ಮತ್ತು ದ್ರಾಕ್ಷಿ, ಬಾಳೆಹಣ್ಣು, ಆರೆಂಜ್, ಚೆರಿ, ಟುಟಿ ಫ್ರೂಟಿ, ಬಾದಾಮಿ ಮತ್ತು ದ್ರಾಕ್ಷಿ. ನಾನು ಇಷ್ಟು ಫ್ರೂಟ್ಸ್ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು. ಮತ್ತು ಕಿವಿ ಹಾಕೋಬೋದು, ಪೈನಾಪಲ್ ಹಾಕೋಬೋದು, ಮತ್ತು ಏನು ಬೇರೆ ಫ್ರೂಟ್ಸ್ ಸಿಗುತ್ತೋ ನಿಮಗೆ ಆ ಫ್ರೂಟ್ಸ್ ಎಲ್ಲ ಹಾಕೋಬೋದು. ಮತ್ತು ನ್ಯೂಟ್ರಿಷನ್ ಶೇಕ್ ಮಾಡ್ಕೊಳ್ಳೋಕ್ಕೆ ಸೋಯಾ ಮಿಲ್ಕ್ ಬೇಕು, ಮತ್ತು ಪ್ರೋಟೀನ್ ಫಾರ್ಮುಲಾ 1. ನಾನು ಹಾಲು ಹಾಕೊಳ್ಳೋಣ. ಸೋಯಾ ಮಿಲ್ಕ್ ಹಾಕೋತಾ ಇದ್ದೀನಿ 150 ml. ಮತ್ತು ಪ್ರೋಟೀನ್ 2 ಸ್ಪೂನ್ ಹಾಕೋಬೇಕು. ಇದು ಫಾರ್ಮುಲಾ 1. ನಾನು ಆರೆಂಜ್ ಫ್ಲೇವರ್ ತೊಗೊಂಡಿದ್ದೀನಿ. ಇದು 3 ಸ್ಪೂನ್ ಹಾಕೋಬೇಕು. ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದು ಶೇಕ್ ರೆಡಿಯಾಗಿದೆ. ಈಗ ಬೌಲಲ್ಲಿ ನಾವು ಫ್ರೂಟ್ಸ್ ಎಲ್ಲ ಹಾಕೊಳ್ಳೋಣ. ಈಗ ಆ್ಯಪಲ್ ಹಾಕ್ಕೊತಾ ಇದ್ದೀನಿ, ಬಾಳೆಹಣ್ಣು, ದ್ರಾಕ್ಷಿ, ಆರೆಂಜ್ ಮತ್ತು ದಾಳಿಂಬೆ. ಸೊ ಎಲ್ಲ ಹಾಕೊಂಡಾಯ್ತು. ನ್ಯೂಟ್ರಿಷನ್ ಶೇಕ್ ಹಾಕೊಳ್ತಾ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ವಲ್ಪ ಚೆರಿ ಹಾಕೋತಾ ಇದ್ದೀನಿ, ಟುಟಿ ಫ್ರೂಟಿ, ಬಾದಾಮಿ, ದ್ರಾಕ್ಷಿ, ಸೊ ಎಲ್ಲ ಮಿಕ್ಸ್ ಆಗಿದೆ. ಈಗ ಸರ್ವಿಂಗ್ ಬೌಲಲ್ಲಿ ಹಾಕೊಳ್ಳೋಣ. ನ್ಯೂಟ್ರಿಷನ್ ಫ್ರೂಟ್ ಸಾಲಿಡ್ ತಯಾರಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡೋದಿಲ್ಲ ನನ್ನ ಕಡೆ ನಿಮಗೆ ಧನ್ಯವಾದ.